ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಸ್ನೇಹಿತರೆ, ನಾವು ಈ ದಿನ ತಿರುಪ್ಪಾಂಡಿ ಕೊಡುಮುಡಿಯಲ್ಲಿರುವ ಶ್ರೀ ಮಗಡೇಶ್ವರರ್ ದೇವಸ್ಥಾನ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಕಾವೇರಿ ನದಿಯ ದಡದಲ್ಲಿದೆ. ಶಿವ, ವಿಷ್ಣು ಮತ್ತು ಬ್ರಹ್ಮ ದೇವರಿಗೆ ಒಂದೇ ಆವರಣದಲ್ಲಿ 3 ಪಕ್ಕದ ದೇವಾಲಯಗಳಿವೆ. ಎಲ್ಲಾ 3 ಗೋಪುರಗಳು ಪೂರ್ವಾಭಿಮುಖವಾಗಿವೆ. ಈ ದೇವಾಲಯವು ರಾಜ ಸುಂದರ ಪಾಂಡಿಯನ್ ಕೇಸರಿಯ ಆಳ್ವಿಕೆಯ ಕಾಲದ ಶಾಸನಗಳನ್ನು ಹೊಂದಿದೆ. ದಂತಕಥೆಯ ಪ್ರಕಾರ ಆದಿಶೇಷನ, ಶ್ರೀ ಮಹಾವಿಷ್ಣುವಿನ ಮೇಲೆ ಇರುವ ಸರ್ಪ ಮತ್ತು ವಾಯು ಗಾಳಿಗಳ ಅಧಿಪತಿ ನಡುವೆ ಯಾರು ಬಲಶಾಲಿ ಎಂದು ನಿರ್ಧರಿಸಲು ಸ್ಪರ್ಧೆ ಇತ್ತು. ಲಾರ್ಡ್ ಇಂದಿರನ್ ಸ್ಪರ್ಧೆಯನ್ನು ನಡೆಸಲು ಕೆಲವು ನಿಯಮಗಳನ್ನು ಸೂಚಿಸಿದರು. ಅವರು ಮೇರು ಪರ್ವತವನ್ನು ಮಧ್ಯದಲ್ಲಿ ಇರಿಸಿದರು ಮತ್ತು ಅದನ್ನು ಆದಿಶೇಷನು ಬಿಗಿಯಾಗಿ ಹಿಡಿದನು. ವಾಯುವು ಆದಿಶೇಷನನ್ನು ತಳ್ಳಲು ತನ್ನ ಎಲ್ಲಾ ಶಕ್ತಿಯಿಂದ ಗಾಳಿಯನ್ನು ಬೀಸಿದನು. ನಂತರದ ಹೋರಾಟದಲ್ಲಿ ಮೇರು ಶಿಖರವು 5 ತುಂಡುಗಳಾಗಿ ಒಡೆದು 5 ವಿಭಿನ್ನ ಸ್ಥಳಗಳಲ್ಲಿ ಬಿದ್ದಿತು. ತಿರುವಣ್ಣಾಮಲೈನಲ್ಲಿ ರೆಡ್ ಕೊರೆಲ್, ರತ್ನಗಿರಿಯಲ್ಲಿ ತಿರುವಟ್ಪೊಕ್ಕಿಯಲ್ಲಿ ಮಾಣಿಕ್ಯಂ, ಎಂಗೋಯಿಮಲೈನಲ್ಲಿ ಪಚ್ಚೆ, ಮರಗತಂ, ಪೋತಿಗೈಮಲೈನಲ್ಲಿ ನೀಲಮಣಿ, ನೀಲಂ ಮತ್ತು ಕೊಡುಮುಡಿಯಲ್ಲಿ ವಜ್ರ. ಈ ತುಣುಕುಗಳು 5 ವಿಭಿನ್ನ ರತ್ನದ ಕಲ್ಲುಗಳಾಗಿ ಬಂದಿವೆ ಎಂದು ನಂಬಲಾಗಿದೆ. ದಂತಕಥೆಯ ಪ್ರಕಾರ ಕೊಡುಮುಡಿಯಲ್ಲಿ ಭಾಸವಾಗುವ ವಜ್ರವು ಸ್ವಯಂಭುಲಿಂಗವಾಗಿ, ಸ್ವಯಂ ವ್ಯಕ್ತಲಿಂಗ ಮತ್ತು ಉಳಿದ ಕಲ್ಲುಗಳು ಬೆಟ್ಟಗಳಾಗಿ ಮಾರ್ಪಟ್ಟವು. ಲಿಂಗದ ಮೂಲವು ಮೇರುವಿನಿಂದ ಆಗಿರುವುದರಿಂದ ಭಗವಂತನನ್ನು ಮಗಡೇಶ್ವರ ಎಂದು ಕರೆಯಲಾಗುತ್ತದೆ. ಅಗಸ್ತ್ಯ ಋಷಿಯು ಶಿವನ ವಿಗ್ರಹವನ್ನು ಸ್ಥಾಪಿಸಿ ಪೂಜಿಸುತ್ತಾನೆ ಮತ್ತು ಅವನ ಬೆರಳಚ್ಚುಗಳನ್ನು ದೇವರ ಮೇಲೆ ಕಾಣಬಹುದು ಎಂದು ನಂಬಲಾಗಿದೆ. ಭರದ್ವಾಜರ್ ಋಷಿಗಳಿಗೆ ಶಿವನು ನೃತ್ಯ ಮಾಡಿದ ಸ್ಥಳವು ಕೊಡುಮುಡಿ ಎಂದು ನಂಬಲಾಗಿದೆ. ಈ ಇಬ್ಬರು ಋಷಿಗಳು ಇಲ್ಲಿ ಶಿವನ ಮದುವೆಯ ದರ್ಶನವನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತದೆ. ದೇವಾಲಯದಲ್ಲಿ ದೇವತೆಗಳು. ಅಂಬಾಲ್ ದೇಗುಲದ ಬಳಿ ಸರಸ್ವತಿ ದೇವಿಗೆ ಪ್ರತ್ಯೇಕ ಗುಡಿ ಇದೆ. ಇತರ ದೇವತೆಗಳ ಪೈಕಿ ದಕ್ಷಿಣಾಮೂರ್ತಿ, ಹನುಮಾನ್, ನವಗ್ರಹಗಳ ವಿಗ್ರಹಗಳು ಕಾರಿಡಾರ್ಗಳಲ್ಲಿವೆ. ಭಗವಾನ್ ಮಹಾವಿಷ್ಣುವಿಗೆ ಇಲ್ಲಿ ಪಲ್ಲಿಕೊಂಡ ಪೆರುಮಾಳ್ ಮತ್ತು ವೀರನಾರಾಯಣ ಪೆರುಮಾಳ್ ಎಂದು ಹೆಸರಿಸಲಾಗಿದೆ. ಈ ಆವರಣದಲ್ಲಿರುವ ವಿಷ್ಣು ಮತ್ತು ಬ್ರಹ್ಮ ದೇವಾಲಯಗಳ ಪೌರಾಣಿಕ ಮಹತ್ವವೆಂದರೆ ಅವರು ಶಿವನನ್ನು ಪೂಜಿಸುತ್ತಿದ್ದಾರೆಂದು ನಂಬಲಾಗಿದೆ. ಕಾವೇರಿ ನದಿಯ ದಡದಲ್ಲಿ ಅಮಾವಾಸ್ಯೆಯ ದಿನದಂದು ತಮ್ಮ ಪೂರ್ವಜರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ತರ್ಪಣ ಶ್ರದ್ಧಾ ಮಾಡಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳವನ್ನು ಸೇರುತ್ತಾರೆ. ಭಕ್ತಾದಿಗಳು ತಮ್ಮ 60ನೇ ಹುಟ್ಟುಹಬ್ಬವನ್ನು ಇಲ್ಲಿ ಪೂಜೆಗಳೊಂದಿಗೆ ಆಯುಷ್ಯ ಹೋಮ, ದೀರ್ಘಾಯುಷ್ಯಕ್ಕಾಗಿ ಆಚರಿಸುವುದನ್ನು ಕಾಣಬಹುದು. ಇದು ಸರ್ಪ, ನಾಗರ ಆರಾಧನೆಯ ಸ್ಥಳವಾಗಿದೆ, ಏಕೆಂದರೆ ಈ ದೇವಾಲಯದ ಮೂಲಕ್ಕೆ ಆದಿಶೇಷನೇ ಕಾರಣ. ನಾಗದೋಷದ ದುಷ್ಪರಿಣಾಮಗಳಿಂದ ಮುಕ್ತಿ ಪಡೆಯಲು ಹೆಚ್ಚಿನ ಭಕ್ತರು ಇಲ್ಲಿಗೆ ಬರುತ್ತಾರೆ ಮತ್ತು ಅವರು ಬನ್ನಿ ಮರದ ಕೆಳಗೆ ಸಣ್ಣ ಕಲ್ಲಿನ ನಾಗರವನ್ನು ಸ್ಥಾಪಿಸುತ್ತಾರೆ. ದೇವಾಲಯದ ಪ್ರಾಚೀನ ಬನ್ನಿ ಮರದ ವಯಸ್ಸನ್ನು ಅಂದಾಜು ಮಾಡಲು ಇತಿಹಾಸಕಾರರಿಗೆ ಸಾಧ್ಯವಾಗುತ್ತಿಲ್ಲ. ಈ ಮರದ ಕೆಳಗೆ 3 ಮುಖಗಳಿರುವ ಬ್ರಹ್ಮದೇವನ ವಿಗ್ರಹವಿದೆ. ಈ ಮರದ ವಯಸ್ಸು 3000 ವರ್ಷಗಳಿಗಿಂತ ಹೆಚ್ಚು ಇರಬಹುದು. ಈ ಮರದ ಎಲೆಯನ್ನು ನೀರಿನ ಪಾತ್ರೆಯಲ್ಲಿ ಹಾಕಿದರೆ ನೀರಿನ ಶುದ್ಧತೆ ವರ್ಷಗಳವರೆಗೆ ಇರುತ್ತದೆ ಎಂದು ನಂಬಲಾಗಿದೆ. ಕುತೂಹಲಕಾರಿಯಾಗಿ, ಮರದ ಕೆಲವು ಭಾಗವು ಮುಳ್ಳುಗಳನ್ನು ಹೊಂದಿರುತ್ತದೆ ಮತ್ತು ಕೆಲವು ಭಾಗವು ಯಾವುದೇ ಮುಳ್ಳುಗಳಿಲ್ಲ. ಇದು ಅರಳುವುದಿಲ್ಲ ಅಥವಾ ಯಾವುದೇ ಹಣ್ಣುಗಳನ್ನು ಸಹ ನೀಡುವುದಿಲ್ಲ. ಭಗವಾನ್ ಬ್ರಹ್ಮನಿಗೆ 4 ಮುಖಗಳಿವೆ ಎಂದು ಹೇಳಲಾಗಿದ್ದರು. ಈ ದೇವಾಲಯದಲ್ಲಿ ಬ್ರಹ್ಮನ ವಿಗ್ರಹವು ಕೇವಲ 3 ಮುಖಗಳನ್ನು ಹೊಂದಿದೆ ಮತ್ತು ಸ್ಥಳ ವಿರಕ್ಷಂ ಬನ್ನಿ ಮರ ಅವನ್ 4ನೇ ಮುಖವೆಂದು ಹೇಳಲಾಗುತ್ತದೆ. ಈ ಎಲೆಯನ್ನು ನೀರಿಗೆ ಹಾಕಿದರೆ ನೀರು ಬಹುದಿನಗಳವರೆಗೆ ಕೆಡುವುದಿಲ್ಲ. ತೀರ್ಥದ ವಿಶೇಷತೆ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶಿವ ಮತ್ತು ವಿಷ್ಣುವನ್ನು ಪೂಜಿಸಿದವರಿಗೆ ರೋಗಗಳು ನಿವಾರಣೆಯಾಗುತ್ತವೆ ಮತ್ತು ಅವರ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗಿದೆ. ಪಾಂಡ್ಯ ರಾಜ್ಕುಮಾರನ 1 ಬೆರಳು ಸಾಕಷ್ಟು ಬೆಳೆಯುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ. ರಾಜನು ನದಿಯಲ್ಲಿ ಸ್ನಾನ ಮಾಡಿದ ನಂತರ ಈ ಭಗವಂತನನ್ನು ಪ್ರಾರ್ಥಿಸಿದನು ಮತ್ತು ಶೀಘ್ರದಲ್ಲೇ ಅವನ ಮಗನ ಬೆರಳುಗಳು ಸಾಮಾನ್ಯ ಗಾತ್ರಕ್ಕೆ ಬೆಳೆದವು. ತನ್ನ ಕೃತಜ್ಞತೆಯನ್ನು ತೋರಿಸಲು ರಾಜನು 3 ಮುಖ್ಯ ಗೋಪುರಗಳನ್ನು ನಿರ್ಮಿಸಿದನು ಮತ್ತು ಈ ದೇವಾಲಯವನ್ನು ನವೀಕರಿಸಿದನು. ಪಾಂಡ್ಯ ಸಾಮ್ರಾಜ್ಯದೊಂದಿಗಿನ ಒಡನಾಟದಿಂದಾಗಿ ಈ ಸ್ಥಳವನ್ನು ಪಾಂಡ್ಯ ಕೊಡುಮುಡಿ ಎಂದು ಕರೆಯುತ್ತಾರೆ. ದೇವಾಲಯದ ಹಿರಿಮೆ. ರಘುದೋಷದಿಂದ, ರಾಹು ಗ್ರಹದ ಪ್ರತಿಕೂಲ ಪರಿಣಾಮ ಪೀಡಿತರು ಮತ್ತು ಮದುವೆ ಅಥವಾ ಮಗುವಿನ ಜನನದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಪರಿಹಾರಕ್ಕಾಗಿ ಇಲ್ಲಿ ಪ್ರಾರ್ಥಿಸಬಹುದು. ದೀರ್ಘಾಯುಷ್ಯ ಮತ್ತು ಜೀವನದ ಸುಧಾರಣೆಗಾಗಿ ಜನರು ತಮ್ಮ ವಯಸ್ಸಿಗೆ ಸಮಾನ ಸಂಖ್ಯೆಯ ನೀರಿನ ಮಡಕೆಗಳನ್ನು ಬಳಸಿ ಭಗವಾನ್ ವಿನಾಯಕನಿಗೆ ಪೂಜೆಗಳನ್ನು ಅಭಿಷೇಕ ಮಾಡುತ್ತಾರೆ. ಕರ್ನಾಟಕದಿಂದ ದಕ್ಷಿಣಕ್ಕೆ ಹರಿಯುವ ಕಾವೇರಿ ನದಿಯು ದೇವಾಲಯದ ಮುಂದೆ 90 ಡಿಗ್ರಿ ತಿರುಗಿ ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ರಾಹು ಕೇತು ದೋಷದಿಂದ ಬಳಲುತ್ತಿರುವವರು ಈ ಸ್ಥಳದಲ್ಲಿ ಪರಿಹಾರವನ್ನು ಮಾಡಿದರೆ ದೋಷವು ದೂರವಾಗುತ್ತದೆ.
ದಾಂಪತ್ಯದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇದು ಆದಿಶೇಷನ ದೇವಾಲಯವಾಗಿರುವುದರಿಂದ ಇಲ್ಲಿ ತಪಸ್ಸು ಮಾಡುವುದರಿಂದ ನಾಗದೋಷ ನಿವಾರಣೆಯಾಗುತ್ತದೆ. ದೇವಾಲಯದಲ್ಲಿ ನವಕೃಷ್ಣನನ್ನು ಪೂಜಿಸುವ ಮತ್ತು ಬಾಳೆಗಿಡಕ್ಕೆ ತಾಳಿ ಕಟ್ಟುವ ಪರಿಹಾರ ಆಚರಣೆಯೂ ಇದೆ. ಅರಸಿನ ಮರ ಮತ್ತು ಬೇವಿನ ಮರಗಳು ಸಂಧಿಸುವ ಜಾಗದಲ್ಲಿ ವಿನಾಯಕನಿಗೆ ಅಷ್ಟು ಹೂಜಿ ನೀರು ಸುರಿದರೆ ಮದುವೆ, ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.